ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಯ ಡಿಸೈನರ್ ಶಾಪ್. ನಮ್ಮ ಚಾನಲ್ನ ಫಸ್ಟು ವಿಡಿಯೋಗೆ ಬಂದು 31 ಮೆಂಬರ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತುಂಬ ಜನ ಕಮೆಂಟ್ ಮಾಡಿ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ, ಹೀಗೆ ಸಪೋರ್ಟ್ ಮಾಡ್ತೀರಿ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ಟಾಪಿಕ್ ಬಂದು ಐ ಅಥವಾ ಹೂಕ್ ಲೂಪ್ ಅಂತ ಕರೀತಾರೆ ಇದನ್ನು. ನಾನೊಂದು ವೇಸ್ಟ್ ಕ್ಲಾತ್ ತೊಗೊಂಡಿದ್ದೀನಿ, ಅದು ಲೈನಿಂಗ್ ಕ್ಲಾತು. ಅದನ್ನು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಆ ಕ್ಲಾತ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹೆಬ್ಬೆರಳು ಮತ್ತು ಮೂರನೇ ಬೆರಳನ್ನು ಬಾಟಮಲ್ಲಿ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಬೆರಳನ್ನು ಬಂದು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಥರ ಶೇಪಲ್ಲಿ ಇಟ್ಕೊಂಡಿದ್ದೀನಿ ಅಂತ ನೋಡಿ. ಯಾಕೆ ಈ ಥರ ಇಟ್ಕೋಬೇಕು ಅಂತಂದರೆ, ಸೆಂಟ್ರ್ ಕ್ಲಾತು ನಾವು ಸ್ಟಿಚ್ ಮಾಡಬೇಕಾದ್ರೆ ಟೈಟಾಗಿರಬೇಕು ಅಂತ. ನೀವು ನೋಡ್ತಿರ್ಬೋದು ನಾವು ಯಾವ ಪೊಸಿಷನಲ್ಲಿ ಇಟ್ಕೊಂಡಿದ್ದೀನಿ ಅಂತ. ನೀವು ಈ ಥರನೇ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಂದು ನಾನು ಸೂಜಿ ಬಗ್ಗೆ ಹೇಳ್ತೀನಿ. ಸೂಜಿ ಬಂದು ಯಾಕೆ ನಾನು ಯಾವಾಗಲೂ ಹೂಕ್ನ ಮತ್ತು ಐನ ಸ್ಟಿಚ್ ಮಾಡಬೇಕಾದ್ರೆ ಯಾಕೆ ಹೆಮ್ಮಿಂಗ್ ಸೂಜಿ ತಗೊಳ್ಳಿ ಅಂತ ಹೇಳ್ತೀನಿ ಅಂದರೆ, ಹೆಮ್ಮಿಂಗ್ ಸೂಜಿ ಯಾವಾಗಲೂ ಬೆಂಡ್ ಆಗಲ್ಲ, ಬೇರೆ ಸೂಜಿಗಳು ಮಾತ್ರ ಬೆಂಡ್ ಆಗೋದು. ನಾನು ನೋಡಿ 2 ಲೇಯರ್ ಇರೋ ಥ್ರೆಡ್ನ ತಗೊಂಡು ಅದನ್ನು ಪೋಣಿಸಿ ಗಂಟು ಹಾಕಿದ್ದೀನಿ. ಬಟ್ ನೀವು 1 or 2 ಗಂಟು ಮಾತ್ರ ಸಾಕು. ಇವಾಗ ನೋಡ್ತಿರ್ಬೋದು, ಬಾಟಮಿಂದ ಸೂಜಿನ ತೆಗ್ದು ಟಾಪ್ ಮೇಲೆ ತೆಗಿತಿದ್ದೀನಿ. ದಾರನ ತೆಗೆದು ಕೆಳಗಡೆ ನಮ್ಗೆ ಯಾವ ಡಿಸ್ಟೆನ್ಸ್ ಬೇಕು, ಈಗ ನೋಡ್ತಿರ್ಬೋದು ನಾನು ಎಷ್ಟು ಡಿಸ್ಟೆನ್ಸಲ್ಲಿ ತಗೋತಿದ್ದೀನಿ ಅಂತ. ಆ ಡಿಸ್ಟೆನ್ಸಲ್ಲಿ ಸೂಜಿನ ಮೇಲ್ಗಡೆಗೆ ಹಾಕಬೇಕು. ನೋಡ್ತಿರ್ಬೋದು ನೀವು ಯಾವ ಥರ ಹಾಕ್ತಿದ್ದೀನಿ ಅಂತ. ಫಸ್ಟು ಆ ಥರ ಹಾಕೋತೀನಿ. ನೆಕ್ಸ್ಟು ಫುಲ್ ಒಳಗಡೆ ತಳ್ಳಲ್ಲ, ಮೇಲ್ಗಡೆ ಅರ್ಧ ಕೆಳಗಡೆ ಅರ್ಧ ಸೂಜಿ ಕಾಣಿಸ್ಬೇಕು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಕೆಳಗಡೆ 3 ಬೆರಳು ಪ್ಲಸ್ ಹೆಬ್ಬೆರಳಿಂದ ಆ ಕೆಳಗಡೆ ಬಾಟಮ್ ಇರೋ ಸೂಜಿನ ಪ್ರೆಸ್ ಮಾಡಿ ಇಟ್ಕೋತೀನಿ. ನೀವು ನೋಡ್ತಿರ್ಬೋದು ನಾನು ಯಾವ ಪೊಸಿಷನಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಮೇಲ್ಗಡೆ ಅರ್ಧ ಸೂಜಿ ಇರಬೇಕು, ಕೆಳಗಡೆ ಅರ್ಧ ಸೂಜಿ ಇರಬೇಕು. ಇದನ್ನು ಖಂಡಿತ ನೋಡ್ಕೊಳ್ಳಿ, ಯಾಕಂದರೆ ಫುಲ್ ಹಾಕಕ್ಕೆ ಹೋಗ್ಬಿಡಿ, ತಪ್ಪಾಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಮೇಲ್ಗಡೆ ಸೆಕೆಂಡ್ ಬೆರಳಿಂದ ಸೂಜಿನ ಮೇಲ್ಗಡೆಯಿಂದ ಪ್ರೆಸ್ ಆಗಿ ಇಟ್ಕೋತೀನಿ. ಯಾಕಂದರೆ ಸೂಜಿ ಆ ಥರ ಪ್ರೆಸ್ ಆಗಿ ಇಟ್ಕೊಂಡ್ರೆ ಕೈ ಏನು ಡ್ಯಾಮೇಜ್ ಆಗಲ್ಲ. ನೆಕ್ಸ್ಟು ನನ್ನ ಪೊಸಿಷನ್ ನೋಡ್ತಿರ್ಬೋದು ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ. ಆ ಸೂಜಿ ಪ್ಲಸ್ ಆ ದಾರನ ಪುಲ್ ಮಾಡಬೇಕು. ಪುಲ್ ಮಾಡಿದ್ರೆ ಮಾತ್ರ ನಿಮಗೆ ಥ್ರೆಡ್ನ ಆ ಸೂಜಿ ಒಳಗಡೆ ಕ್ರಾಸ್ ಮಾಡಿ ಹಾಕೋಕ್ಕಾಗುತ್ತೆ. ನೀವು ನೋಡ್ತಿರ್ಬೋದು ನಾನು ಯಾವ ಪೊಸಿಷನಲ್ಲಿ ಹಾಕ್ತಿದ್ದೀನಿ ಅಂತ. ಸೇಮ್ ಇದೇ ಮೆಥಡಲ್ಲಿ ಫಾಲೋ ಮಾಡಿ, ನಿಧಾನಕ್ಕೆ ಮಾಡಿ, ಒಂದೊಂದೇ ನಿಧಾನಕ್ಕೆ ಮಾಡಿ. ಯಾಕಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನೀವು ನೋಡ್ತಿರ್ಬೋದು ನಾನು ಹೆಂಗೆ ಹಾಕ್ತಿದ್ದೀನಿ ಅಂತ. ನಾನು ಆ ದಾರನ ಪುಲ್ ಮಾಡೋದ್ರಿಂದ ಮಾತ್ರ ಈ ನನ್ನ ರೈಟ್ ಸೈಡ್ ನಾನು ಯಾವ ಥರ ಗಂಟು ಹಾಕ್ತಿದ್ದೀನಿ ಅದು ಬಂದು ಆ ದಾರ ಬಂದು ಗ್ರಿಪ್ ಸಿಕ್ಕೋದು, ಟೈಟಾಗಿರೋದು. ನೀವು ನೋಡ್ತಿರ್ಬೋದು ನಾನೇನು ಮಾಡಿದ್ದೀನಿ ಅಂದರೆ, ಫಸ್ಟು ಒಂದು ಗಂಟು ಹಾಕಿದೆ. ಸೆಕೆಂಡ್ ಗಂಟು ಹಾಕಬೇಕಾದ್ರೆ ಫಸ್ಟ್ ಗಂಟು ಪಕ್ಕದಲ್ಲಿ ಹಾಕಿದ್ದೀನಿ. ಯಾವಾಗಲೂ ಪಕ್ಕದಲ್ಲಿ ಹಾಕಬೇಕು, ಅದ್ರ ಮೇಲೆ ಹಾಕ್ಕೊಂಡು ಹೋಗೋಂಗಿಲ್ಲ. ಆ ಥರ ಮೇಲೆ ಹಾಕಿದ್ರೆ ಅದು ಶೇಪ್ ಬರಲ್ಲ. ಬಟ್ ಐ ಬಂದು ಒಂದು ದಪ್ಪ ಒಂದು ಸಣ್ಣ ಆ ಥರ ಬರುತ್ತೆ. ನೆಕ್ಸ್ಟ್ ಬಂದು ನಾ ಆ ಬೆರಳಿಂದ ಪ್ರೆಸ್ ಮಾಡಲ್ಲ, ಬಟ್ ನೀವು ನೋಡಿ ಹೆಂಗೆ ಬರುತ್ತೆ ಅಂತ. ನಾ ಆ ಬೆರಳನ್ನ ಆ ದಾರನ ಪ್ರೆಸ್ಸೇ ಮಾಡಿಲ್ಲ. ಈಗ ನಾನು ಹಾಕಬೇಕಾದ್ರೆ ದಾರ ಬರಲ್ಲ. ಪ್ರೆಸ್ ಮಾಡದೆ ಆ ದಾರನ ಪುಲ್ ಮಾಡದೇ ಇದ್ದರೆ ಈ ನಾಟ್ ಬರಲ್ಲ. ನಾ ಪುಲ್ ಮಾಡಿದ್ರೆ ಮಾತ್ರ ಆ ನಾಟ್ ಬರೋದು. ನೀವು ಆ ಥರ ಹಾಕೋಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಹೇಳಿರೋ ಮೆಥಡ್ ಬಂದು ತುಂಬ ಈಸಿ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಚೆನ್ನಾಗಿ ಮಾಡ್ಬೋದು. 8 to 10 ನಾಟ್ ಸಾಕು. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ತಾ
ನನಗೂ ಮೋಟಿವೇಶನ್ ಆಗುತ್ತೆ ಇನ್ನೂ ನಾನು ಎಷ್ಟೊಂದು ವೀಡಿಯೋಸ್ ಹಾಕಬೇಕು ಅಂತ. ನೆಕ್ಸ್ಟ್ ನಾನು ಏನು ಮಾಡ್ತೇನೆ ಅಂದರೆ ಸಾಕು ಇಷ್ಟು ಬೆರಳಿಂದ ಫಸ್ಟ್ ಆ್ಯಂಡ್ ಸೆಕೆಂಡ್ ಬೆರಳಿಂದ ಆ ಗಂಟನ್ನು ಟೈಟಾಗಿ ಇಟ್ಕೋತೀನಿ, ಮೇಲ್ಗಡೆಯಿಂದ ದಾರನ ಎಳಿತೀನಿ. ಓಕೆ, ದಾರನ ಎಳಿತೀನಿ. ಎಳೆದಾದ್ಮೇಲೆ ನೀವು ನೋಡ್ತಿರ್ಬೋದು ಯಾವ ಥರ ಬರುತ್ತೆ ಅಂತ. ನೀವು ನೋಡ್ಕೊಳ್ಳಿ, ದಯವಿಟ್ಟು ತಪ್ಪು ಮಾಡಬೇಡಿ, ನೋಡ್ಕೊಂಡು ಮಾಡಿ. ಇದು ತುಂಬ ಈಸಿ ಮೆಥಡ್. ಇವಾಗ ಎಳೆದಂಗೆ ನೆಕ್ಸ್ಟ್ ಈ ಕಡೆ ಆ ದಾರ ಬರಬೇಕು. ಫಸ್ಟು ಮೇಲ್ಗಡೆ ಇತ್ತು ಆ ಥ್ರೆಡ್ಡು, ಇವಾಗ ಕೆಳಗಡೆ ಬರಬೇಕು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನೀವು ಮೇಲ್ಗಡೆ ಹೆಂಗೆ ಇಟ್ಕೊಂಡಿದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಆ ನಾಟ್ನ ಆ ಥರನೇ ಇಟ್ಕೊಂಡು ಆ ದಾರನ ಪುಲ್ ಮಾಡೋಣ. ಪುಲ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ಫುಲ್ ಬಂದಾಯಿತು, ನೀಟಾಗಿ ಕುತ್ಕೋತು. ಪ್ರಾಕ್ಟೀಸ್ ಮಾಡ್ತಾನೆ ಎಲ್ಲ ಬರೋದು. ಪ್ರಾಕ್ಟೀಸ್ ಮಾಡಿ ಮಿನಿಮಮ್ 7 and 8 ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀನಿ, ಅದೇ ಜಾಗದಲ್ಲಿ ಸೂಜಿನ ಕೆಳಗಡೆ ಹಾಕ್ತೀನಿ ಬಾಟಮ್ಗೆ. ನೆಕ್ಸ್ಟು ಕೆಳಗಡೆ ಹೋದರೆ ಸೂಜಿನ ಹೇಳ್ಕೊತೀನಿ. ಫುಲ್ ಹೇಳ್ಕೊಂಡು ಅದು ಗ್ರಿಪ್ ಆಗಿದೆಯಾ ನೋಡಿ, ಬ್ಯಾಕ್ ಸೈಡು ದಾರ ಇಲ್ಲದೆ ನೀಟಾಗಿ ಅದು ಗ್ರಿಪ್ಪಾಗಿ ಕೂತಿದೆಯಾ ಅಂತ ನೋಡಿ. ನೋಡ್ತಿರ್ಬೋದು ಅದು ಜಾಸ್ತಿ ಅಲ್ಗಾಡಲ್ಲ, ಶೇಕ್ ಆಗಲ್ಲ. ನೀವು ಕೆಳಗಡೆ ಆಲ್ರೆಡಿ ಪುಲ್ ಮಾಡಿರ್ತಾರಲ್ಲ ಥ್ರೆಡ್ನ, ಅದಕ್ಕೋಸ್ಕರ ಅದು ಶೇಕ್ ಆಗಲ್ಲ. ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ತುಂಬ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಏನೇನು ಹೇಳ್ಕೊಡ್ಬೇಕು ಅಂತ ನಿಮಗೆ ಅನಿಸುತ್ತೋ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ವೀಡಿಯೋಗಳನ್ನ ನೀವು ಹೇಳಿದ್ದನ್ನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಡೀಟೇಲಾಗಿ ನಿಮಗೆ ನಿಧಾನಕ್ಕೆ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಈಗ ನಾಟ್ ಹಾಕಬೇಕು, ಹಂಗೆ ಬಿಟ್ಟರೆ ಅದು ಬಂದ್ಬಿಡುತ್ತೆ. ಈಗ ನಾವು ನಾಟ್ ಹಾಕಬೇಕು. ನಾಟ್ ಹಾಕೋದು ಆಲ್ರೆಡಿ ನಾನು ಊಕಲ್ಲಿ ಹೇಳ್ಕೊಟ್ಟಿದ್ದೀನಿ, ಊಕ್ ಪಟ್ಟಿಲಿ ಹೇಳ್ಕೊಟ್ಟಿದ್ದೀನಿ ಲಾಕ್ ಆಗೋದನ್ನ. ಇದರಲ್ಲಿ ಹೆಂಗೆ ಹಾಕೋದು ನೋಡ್ಕೊಳ್ಳಿ. ಆ ಸೂಜಿ ಕೆಳಗಡೆ ಇರೋ ದಾರನ ಆ ಸೂಜಿ ಸುತ್ತ ಹಾಕಿ ಆ ದಾರನ ನಾನು ಎಳಿತೀನಿ. ಎಳೆದಾಗ ಗಂಟಾಗುತ್ತೆ, ಬಟ್ ನೆಕ್ಸ್ಟ್ ಬಂದು ಅದು ನಿಮಗೆ ಬಿಚ್ಚೋಗಲ್ಲ ದಾರ. ನೆಕ್ಸ್ಟು ಅದೇ ಗಂಟಿಗೆ ಇನ್ನೊಂದು ಲಾಕ್ ಸ್ಟಿಚ್ ಹಾಕೊಳ್ಳಿ. ಏನಕ್ಕೆ 2 ಲಾಕ್ ಸ್ಟಿಚ್ ಹೇಳ್ತೀನಿ ಅಂದರೆ ಅದು ಬಿಚ್ಚೋಗಬಾರ್ದು ಅಂತ. ಯಾಕಂದರೆ ತುಂಬ ಜನ ಬ್ಲೌಸ್ನ ವಾಶ್ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಬಿಚ್ಚೋಗುತ್ತೆ. ನಾವು ಫಸ್ಟ್ ಹೇಳಿರಂಗೆ ಊಕ್ ಬಟ್ ಐ ಬಂದು ಯಾವಾಗಲೂ ಒಂದು ಸತ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಆವಾಗವಾಗ ಟೈಲರ್ ಹತ್ರ ತೊಗೊಬಂದು ಕೊಡೋಕ್ಕಾಗಲ್ಲ. ಅದಕ್ಕೆ ಹಾಕ್ಬೇಕಾದ್ರೆ ನೀವು ನೀಟಾಗಿ ಹಾಕ್ಕೊಟ್ಬಿಟ್ರೆ ನೆಕ್ಸ್ಟು ಕಸ್ಟಮರ್ಗೆ ಈ ಥರ ಪ್ರಾಬ್ಲಮ್ಗಳು ಬರೋಲ್ಲ. ನಾನು ಹೇಳ್ಕೊತಿರೋಂಥ ಟಿಪ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.